ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸಿ ಎ ದಯಾನಂದ್ ಮಂಗಾಳೆ. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ನ 15,000 ಗಡಿಯನ್ನು ನಿಮ್ಮೆಲ್ಲ ಆಶೀರ್ವಾದದಿಂದ, ನಿಮ್ಮ ಹಾರೈಕೆಯಿಂದ ತಲುಪ್ತಕ್ಕಂಥ ಒಂದು ದಿನ ಭಾಳ ಬೇಗ ಬರ್ತಾ ಇದೆ. ಅದೇ ರೀತಿ ಸ್ನೇಹಿತರೆ, ಎಲ್ಲರೂ ನನಗೆ ಭಾಳ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಏನಂದರೆ ಸರ್, ಭಾಳ ಚೆನ್ನಾಗಿ ಇನ್ಫಾರ್ಮೇಷನ್ಸ್ಗಳಿದೆ, ಭಾಳ ಚೆನ್ನಾಗಿ ನಮಗೆ ಅರ್ಥ ಆಗ್ತಾ ಇದೆ, ನೀವು ಹೇಳ್ತಕ್ಕಂಥ ಒಂದು ವಿಚಾರಗಳು ನಮಗೆ ಮನದಟ್ಟಾಗ್ತಾ ಇದೆ ಅಂತ ನನಗೆ ಹೇಳಿ ಒಂಥರ ಬೆಂತಟ್ತಾ ಇದ್ದೀರ ನನಗೆ. ಅದೇ ರೀತಿ ಕೆಲವೊಬ್ರು ಕೂಡ ಮನಸ್ಸಿನಲ್ಲಿ ಏನಂದ್ರೆ, ಸರ್ ನಂದೊಂದು ಸಿಂಪಲ್ ಕ್ವಶನ್ ಇದೆ ಸರ್, ಅದು ನಾನು ಹೇಗೆ ಕೇಳಲಿ, ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ನು, ನನಗೊಂಥರ ಮುಜುಗರ ಆಗ್ತಾ ಇದೆ. ಅದಕ್ಕೋಸ್ಕರ ಈ ರೀತಿಯ ಮುಜುಗರಗಳು ಬೇಡ. ಯಾರೇ ಎಕ್ಸ್ಪರ್ಟ್ ಆಗಬೇಕು ಅಂದ್ರೆ ಅವರ ಜರ್ನಿ 0 ಇಂದಾನೆ ಸ್ಟಾರ್ಟ್ ಆಗಿರ್ಬೇಕು. ಸೊ ಅದೇ ರೀತಿ ಯಾರಿಗೂ ಕೂಡ ನಾನು ಈ ಒಂದು ಸ್ಟಾಕ್ಸ್ ಬಗ್ಗೆ ಇನ್ಫಾರ್ಮೇಶನ್ ಹೇಗೆ ತೊಗೊಳೋದು, ಬಹಳ ಸಿಂಪಲ್ ಆಗಿರೋ ಇನ್ಫಾರ್ಮೇಶನ್ ನಾನು ಹೇಗೆ ಕೇಳೋದು, ಯಾರಿಗೆ ಕೇಳೋದು ಅನ್ನೋ ಒಂದು ಮುಜುಗರವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಅವರಿಗೋಸ್ಕರ ನಾವು ಒಂದು ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಅದೇನಪ್ಪಾ ಅಂದ್ರೆ ಬೇಸಿಕ್ಸ್ ಆಫ್ ದಿ ಬೇಸಿಕ್ಸ್. ಸರ್, ನನಗೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸ್ಟಾಕ್ಸ್ ಗಳನ್ನು ಹುಡುಕೋದು ಹೇಗೆ, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು ಹೇಗೆ, ಆರ್ಡರ್ಗಳು ಅಂದ್ರೆ ಬೈ ಆರ್ಡರ್ಗಳನ್ನ ಪ್ಲೇಸ್ ಮಾಡೋದು ಹೇಗೆ, ಸೆಲ್ ಆರ್ಡರ್ಗಳನ್ನ ಪ್ಲೇಸ್ ಮಾಡೋದು ಹೇಗೆ, ಸ್ಟಾಪ್ ಲಾಸ್ಗಳನ್ನ ಹೇಗೆ ಫಿಕ್ಸ್ ಮಾಡೋದು, ಅದು SL ಅಂತಾರೆ, SLM ಅಂತಾರೆ, ಅದೇನೋ ಡಿಸ್ಕ್ಲೋಸ್ ಕ್ವಾಂಟಿಟಿ ಅಂತಾರೆ, ಅದೇನೋ ಮಾರ್ಕೆಟ್ ಡೆಪ್ತ್ ಅಂತಾರೆ. ಸೊ ಈ ತರದ ಎಷ್ಟೊಂದು ನೂರಾರು ಇನ್ಫಾರ್ಮೇಶನ್ಗಳು ಇರ್ತವೆ. ಯಾಕಂದ್ರೆ ನಾವು ಈ ಒಂದು ಸೀರೀಸ್ ನಲ್ಲಿ ವಿತ್ ದ ಸ್ಕ್ರೀನ್ ಶೇರಿಂಗ್ ನಿಮಗೆ ಯಾವ ರೀತಿಯ ಒಂದು ಆರ್ಡರ್ಗಳನ್ನು ಪ್ಲೇಸ್ ಮಾಡಬೇಕು, ಯಾವ ರೀತಿ ಸ್ಟಾಪ್ ಲಾಸ್ಗಳನ್ನು ಹಾಕಬೇಕು, ಯಾವ ರೀತಿ ಮಾರ್ಕೆಟ್ ಡೆಪ್ತ್ ನೋಡಬೇಕು, ಹಾಗೆ ನಾನಾ ಇನ್ಫಾರ್ಮೇಶನ್ಗಳನ್ನ ತಗೊಂಡು ನಿಮ್ಮ ಮುಂದೆ ಬರ್ತೀವಿ. ನಮ್ಮ ಸಿ ಎ ದಯಾನಂದ್ ಮಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನ ಒನ್ ಆಫ್ ದಿ ಮೆಂಟರ್ ಆಗಿರ್ತಕ್ಕಂಥ ಗುರುರಾಜ್ ಅವರು ಈ ಒಂದು ಬೇಸಿಕ್ ಸೀರೀಸ್ ನ ತಗೊಂಡು ಹೋಗ್ತಾ ಇದ್ದಾರೆ ನನ್ನ ಮಾರ್ಗದರ್ಶನದ ಮೇರೆಗೆ. ಈ ವಿಡಿಯೋಗಳನ್ನ ನೋಡಿ, ಸೊ ನಿಮ್ಮ ಒಂದು ಟ್ರೇಡಿಂಗ್ ಸೆಟಪ್ ಇನ್ನೂ ಚೆನ್ನಾಗಾಗ್ಲಿ, ನಿಮ್ಮ ಟ್ರೇಡಿಂಗ್ ಜರ್ನಿ ಇನ್ನೂ ಚೆನ್ನಾಗಾಗ್ಲಿ ಅಂತ ನಿಮಗೆ ಹಾರೈಸ್ತಾ, ವಿಶ್ ಮಾಡ್ತಾ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಸಿ ಎ ದಯಾನಂದ್ ಮಂಗಾಳೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ನೀವು ಆಲ್ರೆಡಿ ಸ್ಟಾಕ್ ಮಾರ್ಕೆಟಿಗೆ ಬಂದು 1 ವರ್ಷ ಆಗಿರ್ಬೋದು, ಅಥವಾ ತುಂಬ ವರ್ಷಗಳಿಂದ ನೀವು ಇರ್ಬೋದು, ಅಥವಾ ರೀಸೆಂಟಾಗಿ ಈಗ ನಮ್ಮ ಕ್ಲಾಸಿಗೆ ಬರುವಂತಹ ವಿದ್ಯಾರ್ಥಿಗಳು ರೀಸೆಂಟಾಗಿ ನಾನು ನೋಡಿದಂಗೆ ಫ್ರೆಷರ್ ಆಗಿ ಒಂದಿಷ್ಟು ಜನ ಫ್ರೆಷರ್ ಆಗಿರೋಂಥವ್ರ ಸಹಿತ ಈ ವಿಡಿಯೋನ ನೋಡ್ತಾ ಇರ್ತೀರಾ. ಸೊ ನೋಡ್ತಾ ಇದ್ದೀರಾ ಅಂತಂದರೆ ಆಲ್ರೆಡಿ ನಿಮ್ಮದು ಡಿಮೆಟ್ ಅಕೌಂಟ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯಾರ್ದು ಅಂದರೆ ಡಿಮೆಟ್ ಅಕೌಂಟ್ ಇಲ್ಲ ಅಂತ ಅಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹಾಗೂ ನಮ್ಮ ಆಫೀಸ್ ನಂಬರ್ ಇದೆ. ನೀವು ಅಲ್ಲಿ ಕಾಲ್ ಮಾಡಿಕೊಂಡು ಏಂಜಲ್ ಅನ್ನೋ ಒಂದು ಡಿಮೆಟ್ ಅಕೌಂಟ್ನ ನೀವು ಓಪನ್ ಮಾಡ್ಕೋಬೋದು. ಡಿಮೆಟ್ ಅಕೌಂಟ್ನ ನೀವು ಓಪನ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಬೇಕಾಗಿರೋದು ಮೂರು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಈಗ ನಾರ್ಮಲ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ತೀರಾ, ಅಷ್ಟೇ ಒಂದು ಸಿಂಪಲ್ ಆಗಿ ನೀವು ಡಿಮೆಟ್ ಅಕೌಂಟ್ನ ಸಹಿತ ಓಪನ್ ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರೋದು ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಬ್ಯಾಂಕ್ನ ಒಂದು ಸ್ಟೇಟ್ಮೆಂಟ್ ಬೇಕಾಗುತ್ತೆ. ಈ 3 ಇತ್ತು ಅಂದರೆ ನಿಮ್ಮ ಒಂದು ಡಿಮೆಟ್ ಅಕೌಂಟ್ ಓಪನ್ ಆಗುತ್ತೆ. ಸ್ನೇಹಿತರೆ, ನಿಮಗೇನಾದರೂ ಡಿಮೆಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳೋದ್ರಲ್ಲಿ ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತಾರೆ, ಗೊತ್ತಾಗ್ತಾ ಇಲ್ಲ ಅಂತಂದರೆ ನಮ್ಮ ಆಫೀಸ್ ನಂಬರ್ ಕೆಳಗಡೆ ಆಫೀಸ್ ನಂಬರ್ಗೆ ನೀವು ಕಾಲ್ ಮಾಡಿದರೆ ಅಲ್ಲಿ ನಮ್ಮ ಸ್ಟಾಫ್ ನಿಮಗೆ ಓಪನ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾರೆ. ಈಗ ನಾವು ಡಿಮೆಟ್ ಅಕೌಂಟು ಒಂದು ಓಪನ್ ಮಾಡ್ಕೊಂಡ ನಂತರ ತುಂಬ ಜನಗಳಿಗೆ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಯಾವ ಥರ ಮಾರ್ಕೆಟಲ್ಲಿ ನಾವು ಟ್ರೇಡ್ ಮಾಡಬಹುದು ಅಂತಾರೆ, ಯಾವ ಥರ ನಾವು ಡಿಮೆಟ್ ಅಕೌಂಟ್ನ ಬಳಸ್ಕೊಳ್ಬೇಕು, ಯಾವ ಥರ ನಾವು ಆರ್ಡರ್ಸ್ಗಳನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಸುಮಾರು ಜನಕ್ಕೆ ಗೊತ್ತಿರ್ಬೋದು, ಬಟ್ ಕೆಲವೊಂದು ಅದರ ವಿಶೇಷತೆಗಳು ನಮಗೆ ಗೊತ್ತಿರಲ್ಲ. ಸೊ ಇವತ್ತಿನ ದಿವಸ ನಾವು ಅದು ಏನು ಅಂತ ಕಂಪ್ಲೀಟಾಗಿ ನಾವು ಇದನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ಇವತ್ತು ಈಗ ನಾನು ಹೇಳಿಕೊಟ್ಟಿರೋದು ಝೀರೋದ ಒಂದು ಅಕೌಂಟನ್ನು ನಾನು ಇಲ್ಲಿ ಡಿಮೆಟ್ ಅಕೌಂಟ್ನ ಓಪನ್ ಮಾಡಿಟ್ಕೊಂಡಿದ್ದೀನಿ. ಸೊ ಇವತ್ತು ನಾವು ಝೀರೋದ ಬಗ್ಗೆ ತಿಳ್ಕೊಳ್ತೀವಿ. ಸೊ ನಾವು ಅಂದರೆ ನಾರ್ಮಲಾಗಿ ಏನಾಗುತ್ತೆ ಅಂತಂದರೆ ಎಲ್ಲ ಒಂದು ಡಿಮೆಟ್ ಅಕೌಂಟ್ಗಳ ಒಂದು ಇಂಟರ್ಫೇಸ್ ಇದೇ ತರಹದ ಒಂದು ಇಂಟರ್ಫೇಸ್ ಆಗಿರುತ್ತೆ. ಆಮೇಲೆ ಆರ್ಡರ್ಸ್ಗಳು ಸಹಿತ ನಿಮಗೆ ಇದೇ ಥರ ಒಂದು ಆರ್ಡರ್ಸ್ಗಳಾಗಿರುತ್ತೆ. ನಿಮಗೆ ಬ್ರೋಕರೇಜ್ನಲ್ಲಿ ಅಂದರೆ ಆರ್ಡರ್ಗಳ ಒಂದು ಇದರಲ್ಲಿ ನಿಮಗೆ ವ್ಯತ್ಯಾಸ ಆಗುತ್ತೆ. ಅಂದರೆ ಬ್ರೋಕರೇಜ್ ಚಾರ್ಜಸ್ ಆಗಿರ್ಬೋದು, ಕೆಲವೊಂದು ಕಡೆ ನಿಮಗೆ ಇಯರ್ಲಿ ಪೇ ಮಾಡಿಸ್ಕೊಳ್ತಾರೆ, ಕೆಲವೊಂದು ಕಡೆ ನಿಮಗೆ ನೀವು ಆರ್ಡರ್ ಹಾಕಿದಾಗ 20 ರೂಪಾಯಿ ಪರ್ ಆರ್ಡರ್ ಈ ಥರ ತೊಗೊಳ್ತಾರೆ. ಸೊ ಒಂದೊಂದು ಬ್ರೋಕರ್ನ ಒಂದೊಂದು ವಿಷಯಗಳ ಒಂದು ತೊಗೊಳ್ಳೋದು ಒಂದು ಚಾರ್ಜಸ್ ಡಿಫ್ರೆಂಟ್ ಆಗಿರುತ್ತೆ. ಇವತ್ತು ನಾವು ನೋಡ್ತಾ ಇರೋದು ಝೀರೋದ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ಝೀರೋದಲ್ಲಿ ನಾವು ಆರ್ಡರ್ಸ್ಗಳೆಲ್ಲ ಬ್ರೋಕರಲ್ಲಿ ಸೇಮ್ ಇರೋದ್ರಿಂದ ಸೊ ನಾವು ಝೀರೋದಲ್ಲಿ ನಾನು ಇವತ್ತು ತೋರಿಸ್ತೀನಿ ಯಾವ ಆರ್ಡರ್ ಯಾವ ಥರ ನಾವು ಯುಟಿಲೈಸ್ ಮಾಡ್ಕೋಬಹುದು. ಆಮೇಲೆ ಆರ್ಡರ್ ವಿಶೇಷತೆಗಳೇನು ಅಂತ ಒಂದು ಕ್ಲಿಯರಾಗಿ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಮುಂದೆ ನಾವು ಆರ್ಡರ್ನ ಎಕ್ಸಿಕ್ಯೂಟ್ ಮಾಡಬೇಕಾದಾಗ ನಮಗೆ ಯಾವುದೇ ಥರದ ಒಂದು ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ಸೊ ಅದರಲ್ಲಿ ನಾವು ಫಸ್ಟ್ ಇವತ್ತು ನಾವು ನೋಡಬೇಕಾಗಿರೋದು ಏನು ಅಂತಂದರೆ, ಈ ಫಂಡನ್ನು ನಾವು ಹೇಗೆ ಆ್ಯಡ್ ಮಾಡ್ತೀವಿ ಝೀರೋದಲ್ಲಾಗಿರ್ಬೋದು. ಇದೇ ಥರ ಇಂಟರ್ಫೇಸ್ ಬೇರೆ ಬ್ರೋಕರ್ಗಳು ಸಹಿತ ನಿಮಗೆ ಸಿಗುತ್ತೆ. ಸೊ ನಾನು ಇಲ್ಲಿ ಫಂಡ್ಸ್ ಅಂತ ಓದೆ ಅಂತಂದರೆ ಇದು ಬಂದು ಸ್ನೇಹಿತರೆ ಇದು ಡೆಸ್ಕ್ಟಾಪ್ ಒಂದು
ಝೀರೋದ ಇಂಟರ್ಫೇಸ್ ಇದು. ನೀವು ಮೊಬೈಲ್ ಅಪ್ಲಿಕೇಶನ್ನ ನೀವು ನೋಡಿದಾಗ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ನಿಮಗೆ ಸ್ವಲ್ಪ ಇನ್ನೂ ಈಸಿ ಅಂತ ಅನಿಸುತ್ತೆ. ಡೆಸ್ಕ್ಟಾಪ್ ಆಗಿದ್ದರಿಂದ ಇದು ಸುಮಾರು ಆಪ್ಷನ್ಸ್ಗಳು ನಿಮಗೆ ಕಾಣುತ್ತೆ. ಸೊ ಅದರಲ್ಲಿ ನಾವು ಫಂಡ್ಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಆ್ಯಡ್ ಫಂಡ್ ಅಂತ ನಿಮಗೆ ಕಾಣ್ತಾ ಇರ್ಬೋದು. ಸೊ ಈ ಆ್ಯಡ್ ಫಂಡ್ಸ್ ಅಂತ ಏನಿದೆ, ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಇದನ್ನು ನಾವು ಜಸ್ಟ್ ಒಂದು ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಕ್ಲಿಕ್ ಮಾಡ್ತಿದ್ದ ಹಾಗೆ ಸೊ ಇಲ್ಲಿ ಆ್ಯಡ್ ಫಂಡ್ ಅಂತ ಕ್ಲಿಕ್ ಮಾಡಿದಾಗ ನೋಡ್ತೀರಾ ಈ ಥರ ಒಂದು ಇಂಟರ್ಫೇಸ್ ಇಲ್ಲಿ ಓಪನ್ ಆಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಎಷ್ಟು ಅಮೌಂಟನ್ನು ನೀವು ಹಾಕ್ತೀರಾ ಆ ಅಮೌಂಟ್ನ ಹಾಕ್ಕೋಬೋದು. ಆಮೇಲೆ ಇಲ್ಲಿ ಸೆಗ್ಮೆಂಟ್ ವೈಸ್ ಎಲ್ಲ ಇರುತ್ತೆ. ಸೊ ಅದಾದಮೇಲೆ ನೀವು ಯು ಪಿ ಐಯಲ್ಲಿ ಒಂದು ಪೇಮೆಂಟ್ನ ನೀವು ಮಾಡ್ತೀರಾ ಅನ್ನೋದಾದರೆ ಸೊ ಇಲ್ಲಿ ನೀವು ಯು ಪಿ ಐ ಪೇಮೆಂಟ್ ಆಪ್ಷನ್ನ ಚೂಸ್ ಮಾಡ್ಕೊಳ್ಬೋದು. ನೀವು ನೆಟ್ ಬ್ಯಾಂಕಿಂಗ್ ಮಾಡ್ತೀರಾ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಅದಕ್ಕೆ ಸ್ವಲ್ಪ 9+ GST ಏನಿದೆ ನೀವು ಕೊಡಬೇಕಾಗುತ್ತೆ. ಸೊ ನೆಟ್ ಬ್ಯಾಂಕಿಂಗ್ನ ನೀವು ಇಲ್ಲಿ ಮಾಡ್ಕೋಬೋದು. ಅದಾದಮೇಲೆ ನೀವು ಕಂಟಿನ್ಯೂ ಕೊಟ್ಟರೆ ಸೊ ಅಲ್ಲಿ ಫರ್ದರ್ ಏನು ಕೇಳುತ್ತೆ ನಿಮಗೆ ಆ ಥರ ಒಂದು ಫಂಡನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಇದು ಎಲ್ಲ ಒಂದು ಬ್ರೋಕರ್ ಇದರಲ್ಲಿ ನಿಮಗೆ ಇದೇ ಥರದಂಥ ಒಂದು ಇಂಟರ್ಫೇಸ್ ನಿಮಗೆ ಸಿಗುತ್ತೆ. ಅಂದರೆ ಯು ಪಿ ಐ ಒಂದು ನಾರ್ಮಲ್ ಒಂದು ಈಸಿ ಪೇಮೆಂಟ್ ಮೆಥಡ್ ಆಗಿರುತ್ತೆ. ಬೆಸ್ಟ್ ನೀವು ಯು ಪಿ ಐ ಮಾಡ್ತೀರಾ ಅನ್ನೋದಾದರೆ ತುಂಬ ಈಸಿಯಾಗಿ ನೀವು ಅಮೌಂಟ್ನ ಆ್ಯಡ್ ಮಾಡ್ಕೊಳ್ಬೋದು. ಸೊ ನೋಡಿದ್ರೆ ಸ್ನೇಹಿತರೆ ಈ ಥರ ಆಗಿತ್ತು ಒಂದು ಫಂಡ್ನ ಆ್ಯಡ್ ಮಾಡಿಕೊಂಡು. ಸೊ ಈ ಥರ ಫಂಡ್ ನಾವು ಆ್ಯಡ್ ಮಾಡಿದ ಮೇಲೆ ನೋಡ್ತಾ ಇರ್ಬೋದು ಇಲ್ಲೊಂದು 5,000 ಒಂದು ಅಮೌಂಟ್ ನಿಮಗೇನು ಕಾಣ್ತಾ ಇದೆ. ಸೊ ಈಗ ನಾವು ಇಲ್ಲಿ ಎರಡನೇದಾಗಿ ಈಗ ನಾವು ಒಂದು ಯಾವುದೊಂದು ಟ್ರೇಡ್ನ ತೊಗೊಳ್ಬೇಕು ಅಥವಾ ನಾವು ಹೇಗೆ ಪರ್ಚೇಸ್ ಮಾಡಬೇಕು ಅನ್ನೋದನ್ನು ನೋಡೋದಾದ್ರೆ ಅಂತಂದರೆ ಫಸ್ಟ್ ನಾವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ವಾಚ್ ಲಿಸ್ಟ್ ಅಂತ ಕಾಣ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು 1ರಿಂದ ನಿಮಗೆ 7 ವಾಚ್ ಲಿಸ್ಟ್ಗಳು ನಿಮಗೆ ಇಲ್ಲಿ ಸಿಗ್ತಾ ಇದೆ. ಅಂದರೆ ಪ್ರತಿಯೊಂದು ವಾಚ್ ಲಿಸ್ಟಲ್ಲಿ ನಿಮಗೆ ಬೇಕಾದಂತಹ ಕಂಪನಿಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ಅದು ಒಂಥರ ಅಂದ್ಕೊಳ್ಳಿ ನಿಮ್ಮ ಒಂದು ಶಾಪಿಂಗ್ ಲೀಸ್ಟ್ ಅಂತ ಅಂದ್ಕೊಳ್ಳಿ. ನನಗೆ ಈ ಐಟಮ್ಗಳು ನಾನು ಇವತ್ತು ತೊಗೊಂಬರ್ತಿದ್ದೀನಿ ಅಂತ ಒಂದು ನೀವು ಲೀಸ್ಟ್ನ ಹೇಗೆ ಮಾಡ್ಕೊಳ್ತೀರೋ ಹಾಗೆ ಇವತ್ತು ನಾನು ಈ ಥರದ ಸ್ಟಾಕ್ಸ್ಗಳನ್ನ ಟ್ರೇಡ್ ಮಾಡೋದಕ್ಕೆ ನನಗೆ ಒಂದು ಮೂಮೆಂಟ್ ಸಿಗೋಂಥ ಸ್ಟಾಕ್ಗಳು ಇವು ಅಂತ ನೀವು ಹಾಕ್ಕೊಳ್ತೀರಾ. ಅಥವಾ ನಿಮ್ಮ ಫೇವ್ರೇಟ್ ಸ್ಟಾಕ್ಗಳು ಅಥವಾ ನಿಮಗೆ ಸೆಕ್ಟರ್ ವೈಸ್ ಬೇಕು ಅಂತಂದರೆ ಇಲ್ಲಿ ನೀವು ಸ್ಟಾಕ್ನ ಇದನ್ನು ಚೇಂಜ್ ಮಾಡ್ಕೊಂಡು ಸಹಿತ ನೀವು ಸೆಕ್ಟರ್ ವೈಸ್ ನೇಮ್ನ ಸಹಿತ ನೀವು ಹಾಕ್ಕೊಳ್ಬೋದು. ಸೊ ಈ ಥರ ಮಾಡಿಕೊಂಡು 7 ವಾಚ್ ಲಿಸ್ಟ್ಗಳಿರುತ್ತೆ. ಸೊ 7 ವಾಚ್ ಲಿಸ್ಟ್ಗಳಲ್ಲಿ ನಿಮಗೆ ಬೇಕಾದಂತಹ ಒಂದು ಸ್ಟಾಕ್ನ ಲೀಸ್ಟ್ನ ನೀವು ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಒಂದು ಇದನ್ನು ಸ್ಟಾರ್ಟ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀರಾ ಈಗ ಆಲ್ರೆಡಿ ಇಲ್ಲಿ ಕೆಲವೊಂದಿಷ್ಟು ಸ್ಟಾಕ್ಗಳ ಲೀಸ್ಟ್ ಇದೆ. ಈ ಸ್ಟಾಕ್ಗಳಲ್ಲಿ ನಾನು ಒಂದು ಸ್ಟಾಕ್ನ ಒಂದು ಎಕ್ಸಾಂಪಲ್ ತೊಗೊಳ್ತೇನೆ. ಈಗ ನಾನು ಬೈ ಆರ್ಡ್ರಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನಾನು ಬೈ ಆರ್ಡರ್ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿ ಮೇಲ್ಗಡೆ BSE ಇದೆ, ಇಲ್ಲಿ NSE ಇದೆ. ಸೊ ನೀವು ಯಾವುದು ಬೇಕಾದರೂ ನೀವು ಚೂಸ್ ಮಾಡ್ಕೊಳ್ಬೋದು. ಸೊ ನೀವು ಆ್ಯಡ್ ಮಾಡ್ಕೊಳ್ಬೇಕಾದ್ರೆ ಸಿಂಪಲ್ಲಾಗಿ ಇಲ್ಲಿ ಹೋಗ್ತೀವಿ. ಸೊ ಈಗ ನೋಡಿ ನಾನು ಒಂದು ರಿಲಯನ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ನನಗೆ ರಿಲಯನ್ಸ್ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನನಗೆ NSE BSE ಕೇಳ್ತಾ ಇದೆ. ಸೊ ನೀವು NSE ಚೂಸ್ ಮಾಡ್ಬೋದು ಅಥವಾ BSE ಚೂಸ್ ಮಾಡ್ಬೋದು. ಸೊ ನಾನು ಇಲ್ಲಿ NSEನ ಚೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು NSE ಚೂಸ್ ಮಾಡ್ತಾ ನೋಡ್ತಾ ಇರ್ಬೋದು. ಸೊ ಪ್ರೈಸ್ ನಡೀತಾ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಒಂದು ಮಾರ್ಕೆಟ್ನ ಡೆಪ್ತ್ ಕಾಣುತ್ತೆ. ಅಂದರೆ ಇಲ್ಲಿ ಬೈಯರ್ಸು ಸೆಲ್ಲರ್ಸು ಕಾಣ್ತಾ ಇದೆ. ಇಲ್ಲಿ ವ್ಯೂ ಅಂತ ಕೊಟ್ಟರೆ ಅಂದರೆ ಇಷ್ಟು ಆರ್ಡರ್ಸ್ಗಳ ಒಂದು ಡೆಪ್ತ್ ನಿಮಗೆ ಕಾಣುತ್ತೆ. ಇದರಲ್ಲಿ ಸ್ವಲ್ಪ ಕೆಳಗಡೆ ಬಂದರೆ ಮಾರ್ಕೆಟ್ ಓಪನ್ ಆಗಿರೋಂಥ ಅಂದರೆ ಆ ಪರ್ಟಿಕ್ಯುಲರ್ ಸ್ಟಾಕ್ ಓಪನ್ ಆಗಿರೋಂತಹ ಒಂದು ಪ್ರೈಸು ಅದು ಪ್ರೀವಿಯಸ್ ಎಷ್ಟು ಕ್ಲೋಸ್ ಆಗಿತ್ತು, ಇವತ್ತು ಹೈ ಎಷ್ಟಾಗಿದೆ, ಇವತ್ತು ಲೋ ಎಷ್ಟಾಗಿದೆ, ಆಮೇಲೆ ಟೋಟಲ್ ವಾಲ್ಯೂಮ್ ಎಷ್ಟಿದೆ, ಸೊ ಇದರ ಲೋವರ್ ಸರ್ಕ್ಯೂಟ್ ಏನು, ಇದರ ಅಪ್ಪರ್ ಸರ್ಕ್ಯೂಟ್ ಏನು, ಇದೆಲ್ಲ ನಿಮಗೆ ಇಲ್ಲಿ ಕಾಣುತ್ತೆ. ಸೊ ಸ್ನೇಹಿತರೆ ಇದು ಕಂಪ್ಲೀಟ್ ಬೇಸಿಕ್ ವಿಡಿಯೋ ಆಗಿರುತ್ತೆ. ಯಾರಾದರೂ ತುಂಬ ಅಡ್ವಾನ್ಸ್ ಲೆವೆಲಲ್ಲಿ ಇದ್ದು ಅಂತಂದರೆ ಅವರಿಗೆ ಸ್ವಲ್ಪ ಬೋರಿಂಗ್ ಅಂತ ಅನಿಸ್ಬೋದು. ಇದು ಕಂಪ್ಲೀಟ್ ಆಗಿ ಒಂದು ಬೇಸಿಕ್ ಆಗಿರೋಂಥ ವಿಡಿಯೋ. ನೆಕ್ಸ್ಟ್ ಬರೋಂತಹ ಇನ್ನೂ ಸೀರೀಸ್ಗಳು ಇದರಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತು ಬಂದುಬಿಟ್ಟು ಕಂಪ್ಲೀಟ್ ಬೇಸಿಕ್ ಇರೋದ್ರಿಂದ ನೆಕ್ಸ್ಟ್ ಬರೋದ್ರಲ್ಲಿ ಯಾವ ಥರ ನೀವು ಇಕ್ವಿಟಿಯಲ್ಲಿ ಬೈ ಮಾಡಬಹುದು ಅನ್ನೋದು ಪ್ರತಿಯೊಂದನ್ನು ನಾವು ಅಲ್ಲಿ ತೋರಿಸ್ತಾ ಹೋಗ್ತೀವಿ. ಇದು ಬಂದುಬಿಟ್ಟು ತುಂಬ ಬೇಸಿಕ್ ಆಗಿರೋಂತಹ ವಿಡಿಯೋ. ಸೊ ಈಗ ನಾನು ಇದನ್ನು ಇಲ್ಲಿ ನೋಡಿದೆ, ಇದರಲ್ಲಿ ಇದು ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಚಾರ್ಟ್ ಓಪನ್ ಆಗುತ್ತೆ ನಮಗೆ ರಿಲಯನ್ಸ್ದು. ಇದನ್ನು ಡಿಲೀಟ್, ನನಗೆ ಇದು ಪರ್ಟಿಕ್ಯುಲರ್ ಸ್ಟಾಕ್ ಬೇಡ ಅಂದರೆ ನಾನು ಡಿಲೀಟ್ ಮಾಡ್ಬೋದು. ಈ 3 ಡಾಟ್ಸಲ್ಲಿ ನಾವು ಇಲ್ಲಿ ಕ್ಲಿಕ್ ಮಾಡಿದಾಗ ನೋಡ್ಬೋದು ಇಲ್ಲಿ ನಮ್ಗೆ ಕೆಲವೊಂದಿಷ್ಟು ಫ್ಯೂಚರ್ಸ್ಗಳು ಕಾಣ್ತಾ ಇದೆ. ಚಾರ್ಟ್ ಪಾಪಪ್ ಆಗುತ್ತೆ ನಾನು ಕ್ಲಿಕ್ ಮಾಡಿದ್ವಿ ಅಂತ ಅಂದಮೇಲೆ. ಇಲ್ಲಿ ಫಂಡಮೆಂಟಲ್ಸ್ ಅಂತ ಇರುತ್ತೆ. ಈ ಫಂಡಮೆಂಟಲ್ಸಲ್ಲಿ ನಾನು ಏನಾದರೂ ಕ್ಲಿಕ್ ಮಾಡಿದೆ ಅಂತಂದರೆ ಇಲ್ಲಿ ನೋಡ್ಬೋದು ಓವರ್ವ್ಯೂ ಕಂಪನಿಯ ನನಗೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಕಂಪನಿ ಏನು ಮಾಡ್ತಾ ಇದೆ, ಕಂಪನಿ ಯಾವ ಫೀಲ್ಡಲ್ಲಿದೆ ಅನ್ನೋ ಸಹಿತ ನನಗೆ ಕಾಣುತ್ತೆ, ಯಾವ ಸೆಕ್ಟರ್ ಅಂತ ನನಗೆ ಗೊತ್ತಾಗುತ್ತೆ. ಅದಾದಮೇಲೆ ಇಲ್ಲಿ ನೀವು ನೋಡ್ತಾ ಇದ್ದರೆ ಕಂಪನಿಯ ರಿಟರ್ನ್ಸು, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಿದೆ, ಅದರ PB ರೇಷಿಯೋ, PE ರೇಷಿಯೋ ಇದೆಲ್ಲ ನಿಮಗೆ ಸಿಗುತ್ತೆ. ಕಂಪನಿಯ 52 ವಾರಗಳದ ಒಂದು ಹೈ ಎಷ್ಟು ಮಾಡಿದೆ, 52 ವಾರದ ಹಿಂದೆ ಲೋ ಎಷ್ಟು ಮಾಡಿದೆ, ಪ್ರತಿಯೊಂದು ಸಿಗುತ್ತೆ ನಮಗೆ. ಇಲ್ಲಿ ಇವೆಂಟ್ಸ್ ಅಂತ ಹೋದಾಗ ನಮಗೆ ಕಂಪನಿಯ ಪರ್ಟಿಕ್ಯುಲರ್ ಇವೆಂಟ್ ಏನಿದೆ, ಅವ್ರು ಏನನ್ನ ಹೇಳಿದುಕೊಟ್ಟಿದ್ದಾರೆ ಇದೆಲ್ಲ ನಮಗೆ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕೆಲವೊಂದು ಅಪ್ಡೇಟ್ಸ್ಗಳು, ಕ್ಯಾಶ್ ಡಿವಿಡೆಂಡ್ ಕೊಡ್ತಾ ಇದ್ದರೆ, ಡಿಮರ್ಜರ್ ಇದ್ದರೆ, ಅಥವಾ ಏನಾದರೂ ಕಂಪನಿಯ ರಿಸಲ್ಟ್ಸ್ಗಳು ಇತ್ತು ಅಂತಂದರೆ, ಕಂಪನಿಯ ಒಂದು ಕಾರ್ಪೊರೇಟ್ಸ್ ಇವೆಂಟ್ಸ್ ಇತ್ತು ಅಂದರೆ ಇದೆಲ್ಲ ನಮಗೆ ಇವೆಂಟ್ಸಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಒಂದು ವೇಳೆ ಇಲ್ಲಿ ನೀವು ನ್ಯೂಸ್ ಹತ್ರ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಪರ್ಟಿಕ್ಯುಲರ್ ಸ್ಟಾಕನ್ನು ನ್ಯೂಸ್ಗಳು ಸಹಿತ ನಮಗೆ ಸಿಗುತ್ತೆ. ಆ ಕಂಪನಿಲಿ ಏನಾಗ್ತಾ ಇದೆ, ಆ ಕಂಪನಿಯ ನ್ಯೂಸ್ ಕ್ಲಿಯರಾಗಿ ನಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಇದಾಗಿತ್ತು ಒಂದು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಕ್ಲಿಕ್ ಮಾಡಿದಾಗ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಕಂಪ್ನಿ ಯಾವ ಒಂದು ಕ್ಯಾಪಿಟಲೈಸೇಷನ್ ಇದೆ, ಇದು ಒಂದು ಲಾರ್ಜ್ ಕ್ಯಾಪ್ ಇದೆ ಅಂತ ಗೊತ್ತಾಗ್ತಾ ಇದೆ. ಇಷ್ಟೊಂದು ಫೆಸಿಲಿಟಿ ನಿಮಗೆ ಇಲ್ಲಿ ಸಿಗುತ್ತೆ ಈಸಿಯಾಗಿ. ಸೊ ಇಟ್ಸ್ ನಾಟ್ ಅ ರೆಕಮೆಂಡೇಷನ್. ಸೊ ನಿಮಗೆ ಇದರಲ್ಲಿ ಬಂದರೆ ಈ ಥರದ ಒಂದು ಇಂಟರ್ಫೇಸ್ ಸಿಗ್ತಾ ಇದೆ. ಸೊ ಬೇರೆ ಬ್ರೋಕರಲ್ಲಿ ನೀವು ಬೇರೆ ಬೇರೆ ಥರದ ಒಂದು ನಿಮಗೆ ವಿಶೇಷತೆಗಳು ಸಿಗ್ತಾ ಹೋಗ್ಬೋದು. ಸೊ ನಾನಿಲ್ಲಿ ಬೈ ಮೇಲೆ ಕ್ಲಿಕ್ ಮಾಡಿದೆ. ಈಗ ನಾವು ಒಂದು ಆರ್ಡರ್ಗಳ ಬಗ್ಗೆ ನೋಡೋಣ. ಇವತ್ತು ನಾವು ಒಂದು ರೆಗ್ಯುಲರ್ ಆರ್ಡರ್ ಬಗ್ಗೆ ಮಾತ್ರ ಇವತ್ತು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ.
ಇನ್ನು ರಿಮೈನಿಂಗ್ ಆರ್ಡರ್ಸ್ಗಳು ಕವರ್ ಆರ್ಡರ್ ಆಗಿರ್ಬೋದು, ಆಫ್ಟರ್ ಮಾರ್ಕೆಟ್ ಆರ್ಡರ್ ಆಗಿರ್ಬೋದು, ಐಸ್ಬರ್ಗ್ ಆಗಿರ್ಬೋದು, ಇದನ್ನು ಎಲ್ಲ ನಾವು ಮುಂದಿನ ನೆಕ್ಸ್ಟ್ನ ಸೀರೀಸ್ನಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಇವತ್ತು ನಾವು ಈಗ ಪ್ರೆಸೆಂಟ್ ನಾವು ನೋಡ್ತಾ ಹೋಗೋದು ರೆಗ್ಯುಲರ್ ಆರ್ಡರ್. ಸೊ ರೆಗ್ಯುಲರ್ ಆರ್ಡರ್ ಅಂದರೆ ಏನು? ಸೊ ಸ್ನೇಹಿತರೆ, ನಾವು ಇಲ್ಲಿ ನೋಡ್ತಾ ಇರ್ಬೋದು ಇಂಟ್ರಾಡೇ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಮಾರ್ಜಿನ್ ಇಂಟ್ರಾಡೇ ಸ್ಕ್ವೇರ್ ಆಫ್ ರಿಕ್ವೈರ್ಸ್ ಲೋವರ್ ಮಾರ್ಜಿನ್ ಫಾರ್ ಇಕ್ವಿಟಿ. ಅಂದರೆ ಇದು ನಿಮಗೆ ಕಡಿಮೆ ಮಾರ್ಜಿನ್ ಬೇಕು. ಇಲ್ಲಿ ನೋಡಿ, ರಿಲಯನ್ಸ್ನ ಒಂದು ಪ್ರೈಸ್ ನಡೀತಾ ಇರೋದು 2355 ರೂಪಾಯಿ 56 ರೂಪಾಯಿ ನಡೀತಾ ಇದೆ. ಸೊ ನನಗೆ 470 ರೂಪಾಯಿ ಅಂತಂದರೆ ನನಗೆ 5x ಲಿವರೇಜ್ನವರು ಕೊಡ್ತಾ ಇದ್ದಾರೆ. 470 ರೂಪಾಯಿ ಇತ್ತು ಅಂದರೆ ನಾನು ಒಂದು ಶೇರ್ನ ಬೈ ಮಾಡಬಹುದು. ಎಲ್ಲಿವರೆಗೂ ನಾನು ಇದನ್ನು ತೊಗೊಂಡೋಗ್ಬೋದು ಅಂದರೆ 3.5ವರೆಗೂ. ಒಂದು ವೇಳೆ ನೀವು ಏನಾದರೂ ಎಕ್ಸಿಟ್ ಆಗದೇ ಇದ್ದೆ ಅಂತಂದರೆ ಆಟೋಮೆಟಿಕ್ಕಾಗಿ ಅವರೇ ಬ್ರೋಕರ್ ನಿಮ್ಮ ಸ್ಕ್ವೇರ್ ಅಪ್ ಮಾಡ್ತಾರೆ. ಅಂದರೆ ಈ ಅಮೌಂಟ್ ಏನಿದೆ 5x ಲಿವರೇಜ್ ಏನಿದೆ ಸಾಲದ ರೂಪದಲ್ಲಿ ನಿಮಗೆ ಬ್ರೋಕರ್ ಕೊಡ್ತಾರೆ. 3ವರೆಗೆ ನೀವು ಎಕ್ಸಿಟ್ ಆಗಲಿಲ್ಲ ಅಂದರೆ ಅವರೇ ನಿಮ್ಮನ್ನ ಈ ಒಂದು ಇದರಿಂದ ಎಕ್ಸಿಟ್ ಮಾಡಿ ಹಾಕ್ತಾರೆ. ಸೊ ಬಿಫೋರ್ ಮಾರ್ಕೆಟ್ ಕ್ಲೋಸಿಂಗ್ ನೀವು ಎಕ್ಸಿಟ್ ಮಾಡಬೇಕಾಗತ್ತೆ. ಸೊ ಇದನ್ನೇ ನಾನು ಲಾಂಗ್ ಟರ್ಮ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಅಲ್ಲಿ ಮೆನ್ಷನ್ ಆಗಿದೆ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಂತ. ಸೊ ಇಲ್ಲಿ ನೀವು ಕಂಪ್ಲೀಟಾಗಿ ದುಡ್ಡು ಕೊಡ್ತಾ ಇದ್ದೀರಾ. ಕಂಪ್ಲೀಟಾಗಿ 2355 ರೂಪಾಯಿನ ನೀವು ಕೊಟ್ಟು ಒಂದು ಸ್ಟಾಕ್ನ ಕಂಪ್ಲೀಟಾಗಿ ಪರ್ಚೇಸ್ ಮಾಡ್ತಾ ಇದ್ದೀರಾ. ಇದು ಲಾಂಗ್ ಟರ್ಮ್ ಅಂತ. ಅಥವಾ ನೀವು ಯಾವಾಗಾದರೂ ಇದನ್ನು ಮಾರ್ಬೋದು. ಈ 2355 ಕೊಟ್ಟರೆ ಅಂದರೆ ಕಂಪ್ಲೀಟಾಗಿ ನಿಮ್ಮ ಹತ್ರನೇ ಇರುತ್ತೆ. ಟಿಲ್ ಕಂಪನಿ ಎಕ್ಸ್ಪೈರಿ ಅಂದರೆ ಕಂಪನಿ ಇರೋವರೆಗೂ ಸಹಿತ ಈ ಸ್ಟಾಕ್ ನಿಮ್ಮ ಹತ್ರನೇ ಇರುತ್ತೆ. ಈ ಸ್ಟಾಕ್ಸ್ನ ನೀವು ನಿಮ್ಮ ಮಕ್ಕಳಿಗೆ ಮುಂದೆ ಮೊಮ್ಮಕ್ಕಳಿಗೆ ಸಹಿತ ಈ ಸ್ಟಾಕ್ಸ್ನ ನೀವು ಈ ಒನ್ಸ್ ಸ್ಟಾಕ್ ಆದರೂ ಸಹಿತ ನೀವು ಅವ್ರಿಗೆ ಏನು ಮಾಡ್ಬೋದು, ಅವ್ರ ಹೆಸರಲ್ಲಿ ಕೊಡ್ತಾ ಹೋಗ್ಬೋದು. ಅಲ್ಲಿವರೆಗೂ ನೀವು ಈ ಸ್ಟಾಕ್ನ ಇಟ್ಕೊಳ್ಬೋದು. ಸೊ ಅಲ್ಲಿವರೆಗೆ ನಿಮ್ಗೆ ಇದಕ್ಕೆ ಬೇಕಾದಂಥ ಇದು ಬೋನಸ್ ಆಗಿರ್ಬೋದು, ಡಿವಿಡೆಂಡ್ ಆಗಿರ್ಬೋದು, ಕಂಪ್ನಿಯವ್ರು ಕೊಡ್ತಾ ಇದ್ರೆ ನಿಮಗೆ ಅದು ಅಪ್ಲಿಕೇಬಲ್ ಆಗುತ್ತೆ. ಈಗ ನಾನು ಲಾಂಗ್ ಟರ್ಮ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಲಿಮಿಟ್ ಆರ್ಡರ್ ಅಂತ ನಿಮ್ಗೆ ಕಾಣ್ತದೆ. ಬೈ ಎಟ್ ಅ ಪ್ರಿಫರ್ಡ್ ಪ್ರೈಸ್. ನನಗೆ ಇದೇ ಒಂದು ಪ್ರೈಸ್ಗೆ ಬೇಕು. ಸೊ ಇಲ್ಲಿ 2354 ಕಾಣ್ತಾ ಇದೆ. ಸೊ ನನಗೆ 2350 ರೂಪಾಯಿಗೆ ಬೇಕು ಅಂತಂದೇಳಿ ಒಂದು ಲಿಮಿಟ್ ಆರ್ಡರ್ನ ಹಾಕುವಂಥದ್ದು. ನನಗೆ ಇಷ್ಟಕ್ಕೆ ಬೇಕು ಅಂತ ನಾನು ಲಿಮಿಟ್ ಆರ್ಡರ್ ಹಾಕಿದೆ ಅಂತ ಅಂದಾಗ ಆವಾಗ ಅದು ಆ ಪರ್ಟಿಕ್ಯುಲರ್ ಪ್ರೈಸ್ ಬಂದಾಗ ತೊಗೊಳುತ್ತೆ. ಸೊ ನಾನು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಬೈ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ಏನು ಕೇಳ್ತಾ ಬೈ ರಿಲಯನ್ಸ್ ಪ್ಲೇಸ್ಡ್ ಅಂತ ಬರ್ತಾ ಇದೆ. ಸೊ ನಾನು ಇಲ್ಲಿ ಆರ್ಡರ್ಸ್ಗೆ ಹೋದಾಗ ಇಲ್ಲಿ ನೋಡ್ತಾ ಇರ್ಬೋದು ಇದನ್ನು ಎಕ್ಸಿಕ್ಯೂಟ್ ಆಗಿಲ್ಲ. ಯಾಕೆ ಎಕ್ಸಿಕ್ಯೂಟ್ ಆಗಿಲ್ಲ ಅಂತಂದರೆ ನಾನು ಹಾಕಿರೋಂತಹ ಆರ್ಡರ್ ಬಂದುಬಿಟ್ಟು ಲಿಮಿಟ್ ಆರ್ಡರ್. ಸೊ ನನಗೆ 2350 ರೂಪಾಯಿಗೆ ಬಂದರೆ ಮಾತ್ರ ನಾನು ಬೈ ಮಾಡ್ತೀನಿ ಅಂತ ಹಾಕಿರೋದ್ರಿಂದ ಇದು ಎಕ್ಸಿಕ್ಯೂಟ್ ಆಗಿಲ್ಲ. ಒಂದು ವೇಳೆ ನಾನು 2356 ರೂಪಾಯಿ ನಡೀತಾರೋ ಪ್ರೈಸಿಗೆ ಏನಾದರೂ ಹಾಕಿಬಿಟ್ಟೆ ಅಂತಂದರೆ ಅದೇನಾಗ್ಬಿಡುತ್ತೆ, ಎಕ್ಸಿಕ್ಯೂಟ್ ಆಗಿಬಿಡುತ್ತೆ. ಸೊ ಇದನ್ನು ಈಗ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಸೊ ಈಗ ಇದೆ ಆರ್ಡರ್ ಕ್ಯಾನ್ಸಲ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ನಾನು ಮತ್ತೆ ಇಲ್ಲಿ ಹೋಗಿ ಈಗ ನಿಮಗೆ ತಿಳಿಸ್ಕೊಟ್ಟೆ ಲಿಮಿಟ್ ಆರ್ಡರ್. ಸೊ ಮಾರ್ಕೆಟ್ ಆರ್ಡರ್ ಅಂತಂದರೆ ನೀವು ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರಿ ಅಂತಂದರೆ ಆ ಕ್ಲಿಕ್ ಆಗೋ ಸೆಕೆಂಡಲ್ಲಿ ಮಾರ್ಕೆಟ್ ಪ್ರೈಸ್ ಏನಿದೆ ಆ ಮಾರ್ಕೆಟ್ ಪ್ರೈಸ್ನ ಅದು ತೊಗೊಂಡ್ಬಿಡುತ್ತೆ. ಸೊ ಅದು ಮಾರ್ಕೆಟ್ ಆರ್ಡರ್ ಅಂತ ನಾವು ಕರಿತೀವಿ. ಸೊ ನೋಡಿ ಇಲ್ಲಿ ಬೈ ಟು ಮಾರ್ಕೆಟ್ ಪ್ರೈಸ್, ನಡೀತಾ ಇರೋ ಪ್ರೈಸ್ ಏನಿದೆ ಅದೇ ಪ್ರೈಸಿಗೆ ಬೈ ಆಗುವಂಥದ್ದು ಮಾರ್ಕೆಟ್ ಪ್ರೈಸ್. ಓಕೆ, ಸೊ ಇದು ಒಂದು ರೆಗ್ಯುಲರ್ ಇದು ಆದಮೇಲೆ ನಾವು ಇದರಲ್ಲಿ ನಮಗೆ ಕೆಲವೊಂದಿಷ್ಟು ಇದು ಬರುತ್ತೆ, SL ಅಂತ ಬರುತ್ತೆ, ನೋಡ್ತಾ ಇರ್ಬೋದು. ಈಗ ನಾನು SL ಅಂತ ಇಲ್ಲಿ ನೋಡ್ತಾ ಇದ್ದರೆ ಇಲ್ಲಿ ಬೈ ಇಟ್ ಪ್ರಿಫರ್ಡ್ ಪ್ರೈಸ್ ವಿತ್ ಸ್ಟಾಪ್ ಲಾಸ್. ಅಂದರೆ ಇದನ್ನು ಸ್ಟಾಪ್ ಲಾಸಾಗಿ ಯೂಸ್ ಮಾಡ್ಬೋದು ನಮ್ಮ ಒಂದು ಪೊಸಿಷನ್ ಎಂಟ್ರಿ ಆಗಿತ್ತು ಅಂತಂದರೆ. ಸೊ ಸ್ಟಾಪ್ ಲಾಸ್ ಅಂತಂದರೆ ಇಲ್ಲಿ ನಾವು ಪ್ರೈಸ್ನ ಹಾಕಬೇಕು. ನನ್ನ ಯಾವ ಪ್ರೈಸಿಗೆ ಟ್ರಿಗರ್ ಆಗಬೇಕು ಅಂದರೆ ಸ್ಟಾಪ್ ಲಾಸ್ ಹಿಟ್ ಆಗಬೇಕು. ಒಂದು ವೇಳೆ ಆ ಒಂದು ಪ್ರೈಸಿಗೆ ಅದು ಟ್ರಿಗರ್ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಪ್ರೈಸಿಗೆ ಆಗಲಿ ಅಂತ. ಎಕ್ಸಾಂಪಲ್, ಈಗ ನಾನು ಅಂದ್ಕೊಳ್ಳಿ 2350 ರೂಪಾಯಿಗೆ ನಾನು ಒಂದು ಸ್ಟಾಪ್ ಲಾಸ್ ಇಟ್ಟಿರ್ತೀನಿ. ಒಂದು ವೇಳೆ 2350ಕ್ಕೆ ಅದು ಟ್ರಿಗರ್ ಆಗಲಿಲ್ಲ ಅಂತಂದರೆ ಅದು 2345ಕ್ಕೆ ಟ್ರಿಗರ್ ಆಗಲಿ ಅಂತ ನಾನು ಏನು ಮಾಡಿಬಿಡ್ತೀನಿ, ಇಲ್ಲಿ ಹಾಕಿರ್ತೀನಿ. ಸೊ ಇದನ್ನು ನಾವು ಆರ್ಡರ್ ಎಕ್ಸಿಕ್ಯೂಟ್ ಆದಾಗ ನಾವು ಒಂದು ಸೆಲ್ ಆರ್ಡರ್ ಹಾಕೋದಕ್ಕೋಸ್ಕರ ಒಂದು ಯೂಸ್ ಆಗುತ್ತೆ ಇದು. ಸೊ SL ಆರ್ಡರು SLM ಅಂತ ನೀವು ನೋಡ್ತಾ ಇರ್ಬೋದು. ಈ SLM ಅಂತಂದರೆ ನೀವು ಬೈ ಮಾಡಿರೋ ಪ್ರೈಸ್ ಏನಿದೆ ಅಲ್ಲಿಂದ ನೀವು ಕೆಳಗಡೆ ನೀವು ಸ್ಟಾಪ್ ಲಾಸ್ ಇಟ್ಟಾಗ ಮಾರ್ಕೆಟ್ ಆರ್ಡರ್ಗೆ, ಅಂದರೆ ಆ ಮಾರ್ಕೆಟ್ ಪ್ರೈಸ್ ಏನು ನಡೀತಾ ಇದೆ 2, 3, 4, 5 ಅಂತ ನೀವು ಇಟ್ಟಿರ್ತೀರ ಅಂತಂದರೆ, ಸೊ ಕರೆಕ್ಟ್ ಆ ಪ್ರೈಸಿಗೆ ಮಾರ್ಕೆಟ್ ಒಂದು ವೇಳೆ ಬಂತು ಅಂದರೆ ಆ SLM ಮಾರ್ಕೆಟ್ ಆರ್ಡರ್ಗೆ ನಿಮಗೆ ಅದು ಹಿಟ್ ಆಗುತ್ತೆ. ಇದಕ್ಕೆ ನಾವು SLM ಆರ್ಡರ್ ಅಂತ ಕರಿತೀವಿ. ಸೊ SLಗೂ SLMಗೂ ಜಾಸ್ತಿ ನಿಮಗೆ ಡಿಫ್ರೆನ್ಸ್ ಏನು ಕಾಣಲ್ಲ. SLಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರೈಸು ಮತ್ತು ಟ್ರಿಗರ್ ಪ್ರೈಸ್ ಇರುತ್ತೆ. SLMಲ್ಲಿ ನಿಮಗೆ ಕೇವಲ ಟ್ರಿಗರ್ ಪ್ರೈಸ್ ಮಾತ್ರ ಇರುತ್ತೆ. ಸೊ ನಾವು ನೋಡಿದ್ವಿ ಲಿಮಿಟ್ ಆರ್ಡರ್ ಅಂದರೆ ನಮಗೆ ಪರ್ಟಿಕ್ಯುಲರಾಗಿ ಇದೇ ಪ್ರೈಸ್ಗೆ ಬೇಕು ಅನ್ನೋದು ಲಿಮಿಟ್ ಆರ್ಡರು. ಮಾರ್ಕೆಟ್ ಪ್ರೈಸು ಅಂತಂದರೆ ನಾನು ಪರವಾಗಿಲ್ಲ ನನಗೆ ಮಾರ್ಕೆಟ್ ಪ್ರೈಸ್ಗೆ ತೊಗೊಳ್ತೀನಿ ಅನ್ನೋದು ಮಾರ್ಕೆಟ್ ಆರ್ಡರ್ ಆಗುತ್ತೆ. ಸ್ನೇಹಿತರೆ ನೋಡ್ತಾ ಇರ್ಬೋದು ಮೋರ್ ಆಪ್ಷನ್ ಅಂತ ನಿಮಗೆ ಒಂದು ಕಾಣ್ತಾ ಇದೆ. ಸೊ ಈ ಮೋರ್ ಆಪ್ಷನಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಡೇ ಅಂತ ಕಾಣ್ತಾ ಇದೆ. ಅಂದರೆ ನೀವು ಒಂದು ಆರ್ಡರ್ನ ಹಾಕಿದ್ರಿ ಅಂತಂದರೆ ಆ ಆರ್ಡರು ಈ ಡೇವರೆಗೂ ವ್ಯಾಲಿಡಿಟಿ ಇರುತ್ತೆ, ಅಂದರೆ 3:30ವರೆಗೂ ನಿಮಗೆ ವ್ಯಾಲಿಡಿಟಿ ಇರುತ್ತೆ. ಒಂದು ವೇಳೆ ಆ ಟೈಮಲ್ಲಿ ಅದು ಆರ್ಡರ್ ಎಕ್ಸಿಕ್ಯೂಟ್ ಆಗದೇ ಇತ್ತು ಅಂತಂದರೆ ಆ ಆರ್ಡರ್ ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ IOC ಅಂತ ನೋಡ್ತಾ ಇರೋದು ಇಮಿಡಿಯೇಟ್, ಅಂದರೆ ಕ್ಯಾನ್ಸಲ್ ಇಫ್ ನಾಟ್ ಎಕ್ಸಿಕ್ಯೂಟೆಡ್ ಇಮಿಡಿಯೇಟ್ಲಿ. ಅಂದರೆ ನೀವು ಆರ್ಡರ್ ಹಾಕಿದಾಗ ಇಮಿಡಿಯೇಟ್ ಪ್ರೈಸಿಗೆ ತೊಗೊಳ್ದೇ ಇತ್ತು ಅಂತಂದರೆ ಆ ಆರ್ಡರ್ ನಿಮಗೆ ಕ್ಯಾನ್ಸಲ್ ಆಗುತ್ತೆ.
ಇದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಮಿನಿಟ್ಸ್ ಅಂತ ಇದೆ. ಇಲ್ಲಿ ಮಿನಿಟ್ಸಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನನಗೆ 10 ನಿಮಿಷ ನಾನು ಇಟ್ಕೊಳ್ತೀನಿ, 10 ನಿಮಿಷದಲ್ಲಿ ಪ್ರೈಸ್ ಇಲ್ಲಿಗೆ ಬಂದರೆ ಮಾತ್ರ ನಾನು ಬೈ ಮಾಡ್ತೀನಿ ಅಂತ ಅನ್ನೋದಾಯಿತು ಅಂತಂದರೆ ಆ ಥರ ನೀವು ಹಾಕ್ಕೊಳ್ಬೋದು. ಎಕ್ಸಾಂಪಲಿಗೆ ನಾನು 2356 ಪ್ರೈಸ್ ನಡೀತಾ ಇದೆ. ಸೊ ನಾನು 2340 ಹಾಕ್ತಾ ಇದ್ದೀನಿ. ಅಂದರೆ ಈ ಪ್ರೈಸಿಗೆ 10 ನಿಮಿಷದಲ್ಲಿ ಬಂತು ಅಂದರೆ ನಾನು ಬೈ ಮಾಡ್ತೀನಿ ಅಂತ ನಾನು ಹಾಕ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ನಾನು ಇಲ್ಲಿ ಕ್ಲಿಕ್ ಮಾಡಿದೆ ಬೈ ಅಂತ. ಸೊ ನೋಡಿ ಬೈ ರಿಲಯನ್ಸ್ ಇಸ್ ಪ್ಲೇಸ್ಡ್ ಅಂದರೆ ಈಗ ಅದು ಆರ್ಡರ್ ಬುಕ್ಕಲ್ಲಿ ಪೆಂಡಿಂಗ್ ಇದೆ. ಸೊ ಅದು ಇನ್ನೂ ಬೈ ಆಗಿಲ್ಲ. ಸೊ ಅದು ಹೋಲ್ಡಿಂಗಲ್ಲಿ ಇನ್ನೂ ನಡೀತಾ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ನಾನು ಇದನ್ನೇನು ಮಾಡ್ತೀನಿ ಈಗ, ಸೊ ನಾನು ಆರ್ಡರ್ನ ಈಗ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅದು 2340 ಬಂದಿಲ್ಲ. 10 ನಿಮಿಷದಲ್ಲಿ ಬರಲಿಲ್ಲ ಅಂತಂದಾಗ ಏನಾಗುತ್ತೆ, ಈ ಆರ್ಡರ್ ನಿಮಗೆ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ. ಸೊ ಸ್ನೇಹಿತರೆ, ಇದು ಆಗಿತ್ತು ಝೀರೋದಾನ ಒಂದು ರೆಗ್ಯುಲರ್ ಆರ್ಡರಲ್ಲಿ ನಿಮಗೆ ಇಷ್ಟೊಂದು ಫ್ಯೂಚರ್ಸ್ಗಳು ಸಿಗುತ್ತೆ ನಿಮಗೆ. ಅಂದರೆ ಫಸ್ಟ್ ನಾವು ನೋಡಿದ್ವಿ ಇಂಟ್ರಾಡೇಯಲ್ಲಿ ಯಾವ ಥರ ಬರುತ್ತೆ, ನಿಮಗೆ ಎಷ್ಟು ಅಮೌಂಟ್ ಬೇಕಾಗುತ್ತೆ, ಬ್ರೋಕರೇಜ್ ನಿಮ್ಗೆ ಲಿವರೇಜ್ ಕೊಡ್ತಾನೆ ಅಂತ ನಾವು ನೋಡಿದ್ವಿ. ಅದಾದಮೇಲೆ ನೋಡಿದ್ವಿ ಲಾಂಗ್ ಟರ್ಮಲ್ಲಿ ನಮಗೆ ಫುಲ್ ಕ್ಯಾಪಿಟಲ್ ಬೇಕಾಗುತ್ತೆ. ಅದನ್ನು ನಾವು ಯಾವ ಪ್ರೈಸಿಗೆ ಬೈ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಳ್ಬೋದು. ನನಗೆ ಲಿಮಿಟಲ್ಲಿ ಬೇಕಾ ಅಥವಾ ನನಗೆ ಮಾರ್ಕೆಟ್ ಪ್ರೈಸಿಗೆ ಬೇಕಾ. ಸೊ ಲಿಮಿಟ್ ಆರ್ಡರ್ ಅಂದರೆ ನನಗೆ ಪರ್ಟಿಕ್ಯುಲರ್ಗೆ ಇದೇ ಪ್ರೈಸಿಗೆ ಬೇಕು ಅನ್ನೋವಂಥದ್ದು ಒಂದು ಲಿಮಿಟ್ ಆರ್ಡರ್ ಆಗಿರುತ್ತೆ. ಮಾರ್ಕೆಟ್ ಅಂದರೆ ನಾನು ಪರವಾಗಿಲ್ಲ ಮಾರ್ಕೆಟ್ ಪ್ರೈಸಿಗೆ ತೊಗೊಳ್ತೀನಿ ಅನ್ನೋದಾಗಿರುತ್ತೆ. ನಾನು ಬೈ ಮಾಡಿದ ಮೇಲೆ ಈಗ ಆಲ್ರೆಡಿ ನೋಡ್ತಾ ಇರ್ಬೋದು ಒಂದು ಆರ್ಡರ್ ಇಲ್ಲಿ ಬೈ ಪೊಸಿಷನಲ್ಲಿದೆ. ಸೊ ನಾನು ಕ್ಲಿಕ್ ಮಾಡ್ತೀನಿ, ಎಕ್ಸಿಟಲ್ಲಿ ಹೋಗಿ ನಾನೀಗ ಒಂದು SL ಇದನ್ನು ಆರ್ಡರ್ನ ಹಾಕ್ತೀನಿ. ಸೊ ನನಗೆ 2346. ಸೊ ಒಂದು ವೇಳೆ 46ಗೆ ಟ್ರಿಗರ್ ಆಗಲಿ ಅಥವಾ 46ಗೆ ಟ್ರಿಗರ್ ಆಗದೇ ಇತ್ತು ಅಂದರೆ ಅದು 2345ಗೆ ಟ್ರಿಗರ್ ಆಗುತ್ತೆ. ಸೊ ನಾನು ಇಲ್ಲಿ ಏನು ಹಾಕ್ತೀನಿ, ಆರ್ಡರ್ ಇದನ್ನು ಆಗ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ಪ್ಲೇಸ್ಡ್ ಆಗಿದೆ. ಸೊ ಇಲ್ಲಿ ಆರ್ಡರ್ಸಿಗೆ ಹೋದರೆ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಪೆಂಡಿಂಗಲ್ಲಿ ನಿಮಗೆ ಇದು ಕಾಣ್ತಾ ಇದೆ, ಟ್ರಿಗರ್ ಇನ್ನೂ ಆಗಿಲ್ಲ. ಸೊ ನಾನು ಇಲ್ಲಿ ಬಂದು ಎಕ್ಸಿಟ್ ಕ್ಯಾನ್ಸಲ್ ಅಂತ ಕೊಡ್ತಾ ಇದ್ದೀನಿ. ಸೊ ಮತ್ತೆ ಪೊಸಿಷನಿಗೆ ಬರ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಾ. ಸೊ ಇದು ಬಂದುಬಿಟ್ಟು ಒಂದು ಕಂಪ್ಲೀಟ್ ಮಾಹಿತಿ, ಅಂದರೆ ಯಾವ ಥರ ನಾವು SL ಆರ್ಡರ್ನ ನೋಡಿದ್ವಿ. SL ಅಂದರೆ ಸಿಂಪಲಾಗಿ ಟ್ರಿಗರ್ ಪ್ರೈಸ್ ನಾನು 2346 ವಾಟ್ ಎವರ್ ನನಗೆ ಪ್ರೈಸ್ ಬೇಕು ಅದನ್ನು ಹಾಕಿದೆ ಅಂತಂದರೆ ಆ ಪ್ರೈಸಿಗೆ ಬಂದಾಗ ಅದು ಎಕ್ಸಿಟ್ ಆಗುತ್ತೆ. ಸೊ ಈಗ ನಾನು ಎಕ್ಸಿಟ್ ಆಗಬೇಕು ಅಂತಂದರೆ ಸಿಂಪಲಾಗಿ ಇಲ್ಲಿ ಬರ್ತೀನಿ, ಇಲ್ಲಿ ಬಂದು ಎಕ್ಸಿಟ್. ಸೊ ನನಗೆ ಮಾರ್ಕೆಟ್ ಪ್ರೈಸಿಗೆ ನಾನು ಎಕ್ಸಿಟ್ ಆಗ್ತಾಯಿದ್ದೀನಿ. ಸೊ ಒಂದು ರೂಪಾಯಿ ಹಿಂಗೆ ಪ್ರಾಫಿಟ್ ನಡೀತಾ ಇದೆ. ಸೊ ಎಕ್ಸಿಟ್ ಆಗ್ತಾಯಿದ್ದೀನಿ. ಸೊ ಅದನ್ನು ನಾನು ಮಾರ್ಕೆಟಿಗೆ ಆದರೂ ಆಗ್ಬೋದು, ಲಿಮಿಟ್ ಆರ್ಡರ್ಗೆ ಅಂದರೆ ನನಗೆ 57 ರೂಪಾಯಿ 40 ಪೈಸೆಗೆ ಆಗ್ಬೋದು. ನನಗೆ ಬೇಕಾಗಿ ಇದನ್ನು ಇಟ್ಕೊಂಡು ಎಕ್ಸಿಟ್ ಆಗ್ಬೋದು. ಸೊ ನನಗೆ ಮಾರ್ಕೆಟ್ ಆರ್ಡರ್ಗೆ ನಾನು ಎಕ್ಸಿಟ್ ಆಗ್ತಾಯಿದ್ದೀನಿ. ಸೊ ಸೆಲ್. ಸೊ ನೋಡ್ತಾ ಇರ್ಬೋದು ನನಗೆ 55 ಪೈಸೆ ಏನು ಪ್ರಾಫಿಟ್ ಆಗಿದೆ. ಸೊ ಇದು ಆಗಿತ್ತು ಒಂದು ರೆಗ್ಯುಲರ್ ಆರ್ಡರ್ ಬಗ್ಗೆ. ಸೊ ಕೇವಲ ಒಂದು ರೆಗ್ಯುಲರ್ ಆರ್ಡರಲ್ಲಿ ನಿಮಗೆ ಇಷ್ಟೆಲ್ಲ ಅಂಶಗಳು ಸಿಗ್ತಾ ಇದೆ. ಸೊ ನಾಳೆ ನಾವು ಮತ್ತೊಂದು ಸೀರೀಸಲ್ಲಿ ನೋಡೋಣ ಕವರ್ ಆರ್ಡರ್ ಮತ್ತು ಆಫ್ಟರ್ ಮಾರ್ಕೆಟ್ ಆರ್ಡರ್ ಅಂದ್ರೇನು, ಐಸ್ಬರ್ಗ್ ಅಂದ್ರೇನು, ಇದೆಲ್ಲದರ ಬಗ್ಗೆ ಮುಂದಿನ ಒಂದು ಎಪಿಸೋಡ್ಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮೇನೋ ಅಭಿಪ್ರಾಯಗಳಿತ್ತು ಅಂತಂದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ.